ಚನ್ನಪಟ್ಟಣದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ ಸರ್. ಅಪ್ಪ ನನಗೆ ಗೊತ್ತಿಲ್ಲ, ನಾವಿನ್ನ ಯೋಚನೆ ಮಾಡಕ್ ಹೋಗಿಲ್ಲ. ಇನ್ನ ಸೋಲಿನ ದುಃಖದಿಂದ ನಾವಿನ್ನ ಈಚೆ ಬಂದಿಲ್ಲ. ಆಯ್ತಾ, ಇನ್ನ ನಾನು ನಿದ್ರೆ ಮೂಡ್ನಲ್ಲೇ ಇದ್ದೇನೆ. ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ವೋಟ್ ಕೊಟ್ಟಂತ ಜನರಿಗೆ ಮೊದಲು ಕೃತಜ್ಞತೆ ಹೇಳ್ಬೇಕು. ಆ ಕೆಲಸ ಫಸ್ಟ್ ಮಾಡೋಣ. ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲರೂ ಕೂಡ ಯಾರು ವೋಟ್ ಕೊಟ್ಟಿಲ್ಲ, ಇನ್ನೊಂದು ಹೇಳೋದು ಮರ್ತು, ಯಾರು ವೋಟ್ ಹಾಕಿಲ್ಲ ಅವ್ರು ವೋಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ, ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ 28 ಜನರು ಕೂಡ ತಿಳಿಸಿದ್ದಾರೆ. ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ. ಬಿಜೆಪಿ ಒಳ್ಳೆ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅವರು ದಳದಲ್ಲಿ ನಿಲ್ಲಿಸಬೇಕಾಯ್ತು, ದಳಕ್ಕೆ ವೋಟ್ ಕೊಡುದಿಲ್ಲ ಅಂತ ಬಿಜೆಪಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ನಿಲ್ಲಿಸಿದ್ದಾರೆ. ಅದು ವರ್ಕೌಟ್ ಆಗಿದೆ. ಏನು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆಂಟಿ ಇನ್ಕಂಬೆನ್ಸಿ ಇರಲಿಲ್ಲ, ಇರ್ಲಿ, ಲಾಸ್ಟ್ ಸೋಲೆ. ಮೈತ್ರಿ ಅಷ್ಟೇ ವರ್ಕೌಟ್ ಆಯ್ತಾ ಇಲ್ಲ ಬೇರೆ ಏನಾದ್ರು ಅಲ್ಲಿ ಫ್ಯಾಕ್ಟರ್ ವರ್ಕೌಟ್ ಆಗಿದೆ ಅಂದ್ರೆ ನಿಮ್ಮ ಪಕ್ಷದಲ್ಲೇ ಎಲ್ಲ ವೋಟ್ ಬರೋದೆಲ್ಲ ಬಂದಿದೆ ರೀ. ವೋಟ್ ಎಷ್ಟು ಬರ್ಬೇಕು ಅಷ್ಟು ಬಂದಿದೆ. ಮೊದಲೇ 1.5 ಲಕ್ಷ ವೋಟ್ ಅವ್ರಿಗೆ ಜಾಸ್ತಿ ಇತ್ತು, ಇನ್ನು ಸ್ವಲ್ಪ ಜಾಸ್ತಿ ಆಡ್ ಆಗಿದೆ. 60,000 ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಮಿನಿಮಮ್ 50,000 ರಿಂದ 60,000, 25,000 ಕಡಿಮೆ ಆಗಿದೆ. ಮಾಗಡಿ ಕುಣಿಗಲ್ಲು ಆನೇಕಲ್ಲು ನಿಮ್ಮ ಪಕ್ಷದ ಶಾಸಕರೇ ಇದ್ರು. ಅಲ್ಲೆಲ್ಲ ವೋಟ್ ಬಂದಿದೆ ರೀ. ಮಾಗಡಿ ಕುಣಿಗಲ್ ನಮ್ಗೇನು ವೋಟ್ ಬಂದಿದೆಯೋ ಬಂದಿದೆ. ಮಾಗಡಿ ಕುಣಿಗಲ್ಲು ರಾಮನಗರದಲ್ಲಿ ಏನ್ ಮಾಡಿ ಮೇಜರ್ ರೇಟ್ ಆಗಿರೋದು ಇಲ್ಲಿ ಬೆಂಗಳೂರು ಸೌತ್ ಮತ್ತು ರಾಜರಾಜ ಅಲ್ಲಿ ವೋಟ್ ಅಸೆಂಬ್ಲಿಗೆ ಏನ್ ಬಂದಿದೆ ದಳದ ವೋಟ್ ಅದು ಶಿಫ್ಟ್ ಆಗಿದೆ. ಸರ್, ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬಕ್ಕೆ ಹಿಂದಿನಿಂದಲೂ ಜಿದ್ದಾಜಿದ್ದಿ. ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ. ಮುಂದೆ ಏನ್ ಸ್ಟ್ರಾಟಜಿ ನಿಮ್ದು? ನೋಡೋಣ. ಅವರು ಸೋತಿದಾರಲ್ಲ, ದೇವೇಗೌಡರು ಸೋತಿದಾರಲ್ಲ, ಕುಮಾರಸ್ವಾಮಿ ಸೋತಿದಾರಲ್ಲ, ಈ ಬಾರಿ ಅವರು ಮಗನೂ ಸೋತಿದಾರಲ್ಲ, ಹುಸೇನು ಸೋತಿದಾರಲ್ಲ. ಕನಕಪುರದಲ್ಲಿ ದೊಡ್ಡ ಸೋತವ್ರೆ, ಕುಮಾರಸ್ವಾಮಿನೂ ಸೋತವ್ರೆ, ಅನಿತಕ್ಕನೂ ಸೋತವ್ರೆ, ನಿಖಿಲು ಸೋತವ್ರೆ, ಈಗ ಸುರೇಶ್ ಸೋತಿದ್ದಾರೆ.